ಎಸ್, ಈಗಾಗಲೇ ತಮಿಳುನಾಡಿನ ರಿಸಲ್ಟ್ ಟ್ರೆಂಡ್ ನೋಡ್ತಾ ಇದ್ವಿ. ಸಿಎಂ ಸ್ಟಾಲಿನ್ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಬಹಳ ಪಾಪ್ಯುಲಾರಿಟಿಯನ್ನು ಗೇನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿತ್ತು. ಸ್ಟಾಲಿನ್ ತನ್ನ ಅಪ್ಪನ ನೆರಳಿನಿಂದ ಹೊರಗಡೆ ಬಂದು ತಾನೇ ಸ್ವತಃ ಚುನಾವಣೆಯನ್ನು ನಡೆಸುವಂತಹ ಶಕ್ತಿಯನ್ನು ಸಂಪಾದಿಸಿಕೊಂಡು ಇಡೀ ರಾಜ್ಯದಲ್ಲಿ ಓಡಾಡಿ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಈಗ ಸ್ಟಾಲಿನ್ ಅವರು ಕೂಡ ಸ್ವತಃ ಸ್ಟಾಲಿನ್ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. 2ನೇ ಸ್ಥಾನದಲ್ಲಿ ಅಣ್ಣಾ ಡಿಎಂಕೆ ಇದೆ, 3ನೇ ಸ್ಥಾನದಲ್ಲಿ ಡಿಎಂಕೆ ಇದೆ. ಡಿಎಂಕೆ ಮೈತ್ರಿಕೂಟ 3ನೇ ಸ್ಥಾನಕ್ಕೆ ಕುಸಿದಿದೆ. 2ನೇ ಸ್ಥಾನದಲ್ಲಿ ಅಣ್ಣಾ ಡಿಎಂಕೆ ಮೈತ್ರಿಕೂಟ ಮುಂದುವರೆದಿದೆ. ಟಿವಿಕೆ 78 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿರುವಂಥದ್ದು. ಕೊಳತ್ತೂರಿನಲ್ಲಿ ಯಾವುದು ಡಿಎಂಕೆಯ ಭದ್ರಕೋಟೆಯೋ ಅಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಸಿಎಂ ಸ್ಟಾಲಿನ್. ಮಮತಾ ಬ್ಯಾನರ್ಜಿ ಅವರು ಆವಾಗಲೇ ನಾವು ನೋಡ್ತಾ ಇದ್ದೇವೆ, ಅವರು ಹಿನ್ನಡೆ ಅನುಭವಿಸ್ತಾ ಇದ್ರು ಭವಾನಿಪುರದಲ್ಲಿ. ಆದರೆ ಈಗ ಅವ್ರಿಗೆ ಮುನ್ನಡೆ ಸಿಕ್ಕಿದೆ. ಭವಾನಿಪುರ ಕ್ಷೇತ್ರದಲ್ಲಿ ಸುವೇಂದು ಅಧಿಕಾರಿ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಕ್ಷ ವೆರಿ ಕ್ಲಿಯರ್ ಆದಂತಹ ಮುನ್ನಡೆಯನ್ನು ಸಾಧಿಸ್ತಾ ಇದೆ. 120 ಸೀಟ್ಗಳಿಗಿಂತ ಹೆಚ್ಚಿನ ಕ್ಷೇತ್ರಗಳಲ್ಲಿ ಈಗಾಗಲೇ ಮುನ್ನಡೆ ಹೊಂದಿದ್ದಾರೆ. 123 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಹೊಂದಿರುವಂಥದ್ದು. 108 ಕ್ಷೇತ್ರಗಳಲ್ಲಿ ಮಾತ್ರ ಟಿಎಂಸಿ ಮುನ್ನಡೆಯನ್ನು ಸಾಧಿಸಿದೆ. ಈಗ ಬಿಜೆಪಿಯ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಮುನ್ನಡೆ ಮುಂದುವರೆದಿದೆ. ಬಿಜೆಪಿಯ ಶ್ರೀನಿವಾಸ್ ದಾಸ್ ಕರಿಯಪ್ಪ ದಾವಣಗೆರೆ ದಕ್ಷಿಣ ಮತಕ್ಷೇತ್ರದಲ್ಲಿ ಶಾಮನೂರು ಅವರ ಮೊಮ್ಮಗನ ವಿರುದ್ಧ 577 ಮತಗಳ ಅಂತರದ ಮುನ್ನಡೆಯನ್ನು ಬಿಜೆಪಿ ಕಾಯ್ದುಕೊಂಡಿದೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ 3711 ಮತಗಳು ಬಂದಿದ್ರೆ, ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಅವರಿಗೆ 3134 ಮತಗಳು ಸಿಕ್ಕಿರುವಂಥದ್ದು. ಆರಂಭಿಕ ಮುನ್ನಡೆ. SDPI ಅಭ್ಯರ್ಥಿ ಅಫ್ಸರ್ ಕುಡ್ಲಿಪೇಟೆ 638 ಮತಗಳನ್ನು ಪಡ್ಕೊಂಡಿದ್ದಾರೆ. ಯಾವ ಮುನ್ನಡೆಯನ್ನು ಬಿಜೆಪಿ ಹೊಂದಿದೆಯೋ ಅದಕ್ಕಿಂತ ಜಾಸ್ತಿ ಮತಗಳನ್ನು ಅಫ್ಸರ್ ಅವರು ಪಡೆದಿದ್ದಾರೆ SDPI ಅಭ್ಯರ್ಥಿ. ಈ SDPI ಅಭ್ಯರ್ಥಿಗೆ ಕಾಂಗ್ರೆಸ್ನ ಮುಸ್ಲಿಂ ನಾಯಕರುಗಳು ಸಹಾಯ ಮಾಡಿದ್ದಾರೆ ಅನ್ನೋಂಥ ಆರೋಪ ಇರುವಂಥದ್ದು. ಅದರ ಮೇಲೆ ಇಬ್ಬರ ತಲೆದಂಡ ಆಗಿರುವಂಥದ್ದು. ಈಗ 3ನೇ ವಿಕೆಟ್ ಬೀಳುತ್ತಾ ಬೀಳಲ್ವಾ ಅನ್ನೋಂಥದ್ದು ನಿರ್ಧಾರ ಆಗುವಂಥದ್ದು ಇವತ್ತಿನ ರಿಸಲ್ಟ್ ಮೇಲೆ ಕಾಂಗ್ರೆಸ್ನಲ್ಲಿ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಸಮರ್ಥ ಮಲ್ಲಿಕಾರ್ಜುನ್ ಅವರ ಚುನಾವಣೆಯನ್ನು ಸರಿಯಾಗಿ ನಡೆಸಲಿಲ್ಲ ಕಾಂಗ್ರೆಸ್ ನಾಯಕರುಗಳು ಅನ್ನುವಂಥದ್ದು ಚರ್ಚೆ ಆಗಿತ್ತು. ಅಫ್ಸರ್ ಕುಡ್ಲಿಪೇಟೆಗೆ ಈಗ 638 ಮತಗಳು ಬಂದಿದ್ದಾವೆ. ಬಿಜೆಪಿ 577 ಮತಗಳ ಅಂತರದ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಈ ಬಾರಿಯ ದಾವಣಗೆರೆ ದಕ್ಷಿಣ ಮತಕ್ಷೇತ್ರದ ಚುನಾವಣೆ. ಸಮರ್ಥ ಮಲ್ಲಿಕಾರ್ಜುನ್ ವರ್ಸಸ್ ಶ್ರೀನಿವಾಸ್ ದಾಸ್ ಕರಿಯಪ್ಪ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಇದೇ ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆಯನ್ನು ಎದುರಿಸ್ತಾ ಇರುವಂತಹ ವ್ಯಕ್ತಿ. ಭಾರತೀಯ ಜನತಾ ಪಕ್ಷದ ST ಮೋರ್ಚಾದಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ಟಿಕೆಟನ್ನು ಕೊಡೋದ್ರ ಮೂಲಕ ನಿಜಕ್ಕೊಂದು ಸರ್ಪ್ರೈಸ್ ಕ್ಯಾಂಡಿಡೇಟನ್ನು ಈ ಬಾರಿ ಭಾರತೀಯ ಜನತಾ ಪಕ್ಷ ಕೊಟ್ಟಿರುವಂಥದ್ದು ದಾವಣಗೆರೆ ದಕ್ಷಿಣದಲ್ಲಿ. ಎಸ್, ಮ್ಯಾಜಿಕ್ ವಾಲಲ್ಲಿ ನಾನು ನಿಮಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಫ್ಯಾಕ್ಟ್ಸ್ಗಳನ್ನು ತೋರಿಸ್ತಾ ಇದ್ದೆ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಂತೆ. ಈಗ ನಿಮಗೆ ತಮಿಳುನಾಡಿನಲ್ಲಿ ಆಗ್ತಿರುವಂಥ ಟ್ರೆಂಡ್ ಹಿಂಗಿದೆ, ಏನಾಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ತಮಿಳುನಾಡಿನಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಭಾಳಷ್ಟು ಡೀಟೇಲ್ಸನ್ನು ನೋಡಿ. TVKಯ ಒಂದು ಅಬ್ಬರ ಇಡೀ ತಮಿಳುನಾಡಿನ ಎಲ್ಲ ಭಾಗಗಳಲ್ಲೂ ಕೂಡ ವ್ಯಾಪಿಸಿರುವಂಥದ್ದು ಗೋಚರಿಸ್ತಾ ಇದೆ. 79 ಸೀಟ್ಗಳಲ್ಲಿ ಈಗಾಗಲೇ ಮುನ್ನಡೆಯನ್ನು ಹೊಂದಿರುವಂಥದ್ದು. ADMK 59 ಸೀಟ್ಗಳಲ್ಲಿ ಮುನ್ನಡೆಯನ್ನು ಹೊಂದಿದ್ರೆ, DMK 54 ಕ್ಷೇತ್ರಗಳಲ್ಲಿ ಮುನ್ನಡೆ ಹೊಂದಿದೆ. -78 ಸೀಟ್ಗಳನ್ನು ಅವರು ಕಳ್ಕೊಳ್ತಾ ಇದ್ದಾರೆ. ADMKಯ AIADMKಯ 1 ಸೀಟ್ ಮಾತ್ರ ಮೈನಸ್ ಆಗಿದೆ. ಅಲ್ಲಿ TVK ಮುನ್ನಡೆಯನ್ನು ಸಾಧಿಸಿದೆ. TVK ಒಟ್ಟು 79 ಮತಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿರುವಂಥದ್ದು. ಇಲ್ಲಿ ವಿಶೇಷವಾಗಿ ನಾವು ಯಾವ ಸ್ವರೂಪದಲ್ಲಿ ಈ ಬಾರಿಯ ಚುನಾವಣೆ ನಡೆದಿದೆ ಅನ್ನುವಂಥದ್ದನ್ನು ಗಮನಿಸಬೇಕು. ಇಲ್ಲಿರುವಂತಹ ಅಂದರೆ ಬಹುತೇಕ ಈ ಬಾರಿಯ ಟ್ರೆಂಡ್ ಏನಂದರೆ ವಿಜಯ್ ಅವರ ಪಾಪ್ಯುಲಾರಿಟಿ ಮೇಲೆ ನಡೆದಿರುವಂತಹ ಚುನಾವಣೆ ಆಗಿದೆ. ಇದನ್ನು TVKಯನ್ನು ನಾವು ಗಮನಿಸಬೇಕಾಗುತ್ತೆ. ಜನ ಒಂದು ಆಲ್ಟರ್ನೇಟಿವನ್ನು ಬಯಸ್ತಾ ಇದ್ರು. ಇಲ್ಲಿ ಇರುವಂತಹ 2 ದ್ರಾವಿಡ ಪಕ್ಷಗಳ ನೇತೃತ್ವದ ಮೈತ್ರಿಕೂಟ ಬದಲಿಗೆ ಹೊಸದೊಂದು ನಾಯಕತ್ವವನ್ನು ಬಯಸದಂಗೆ ಗೋಚರಿಸ್ತಾ ಇತ್ತು. ಅದು ಇವಾಗ ಅವರಿಗೆ ಸಿಕ್ಕಂತೆ ಕಾಣ್ತಾ ಇದೆ. ಈ ಆರಂಭಿಕ ಟ್ರೆಂಡನ್ನು ಗಮನಿಸಿದರೆ ಇಲ್ಲಿರುವಂತಹ ಕಳೆದ ಬಾರಿಯ DMKಯ ಸ್ಟ್ರಾಂಗ್ ಹೋಲ್ಡ್ಗಳು ಏನಾಗಿದ್ದಾವೆ ಅನ್ನೋದನ್ನು ನೋಡ್ತಾ ಹೋದರೆ, DMKಯ ಸ್ಟ್ರಾಂಗ್ ಹೋಲ್ಡ್ಗಳಲ್ಲಿ TVK 7 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿರುವಂಥದ್ದು. ಹಾಗೆಯೇ
DMK 6 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆ ಹೊಂದಿದೆ. ಅದು 9 ಕ್ಷೇತ್ರಗಳನ್ನು ಕಳ್ಕೊಂಡಿದೆ. ಅದರ ವೆರಿ ಸ್ಟ್ರಾಂಗ್ ಹೋಲ್ಡ್ ಆಗಿರುವಂಥ 15 ಕ್ಷೇತ್ರಗಳ ಪೈಕಿ. ಹಾಗೆಯೇ AIADMKಯ ಸ್ಟ್ರಾಂಗ್ ಹೋಲ್ಡ್ ಇರುವಂತಹ ಕ್ಷೇತ್ರಗಳ ವಿಚಾರಕ್ಕೆ ಬಂದಾಗ ADMKಗೆ 30 ಕ್ಷೇತ್ರಗಳು ಸ್ಟ್ರಾಂಗ್ ಹೋಲ್ಡ್ ಇದ್ದರೆ ಅಲ್ಲಿ 11 ಸೀಟ್ಗಳಲ್ಲಿ ADMK ಮುನ್ನಡೆಯನ್ನು ಹೊಂದಿದೆ. ಅವರು ಕೂಡ 18 ಸೀಟ್ಗಳನ್ನು ಕಳ್ಕೊಳ್ತಾ ಇದ್ದಾರೆ. ಅಲ್ಲಿ TVK 11 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿರುವಂಥದ್ದು ಗೋಚರಿಸ್ತದೆ. ಅಂದರೆ TVK ಇಲ್ಲಿ ಬಹಳ ದೊಡ್ಡದಾದಂತಹ ಒಂದು ಇಂಪ್ಯಾಕ್ಟನ್ನು ಈ ಬಾರಿಯ ಚುನಾವಣೆಯಲ್ಲಿ ಮಾಡಿರುವಂಥದ್ದು. ಚೆನ್ನೈ ನಗರದ ಪ್ರದೇಶಕ್ಕೆ ಬಂದಾಗ ಚೆನ್ನೈ ನಗರ ಪ್ರದೇಶದಲ್ಲೂ ಕೂಡ ಅಲ್ಲಿರುವಂತಹ 30 ಕ್ಷೇತ್ರಗಳಲ್ಲಿ 23 ಕ್ಷೇತ್ರಗಳು ಅಂದರೆ ಅರ್ಬನ್ ಮತದಾರರು ಯಾವ ರೀತಿಯಾಗಿ ಯೋಚಿಸ್ತಾ ಇದ್ದಾರೆ ಅನ್ನೋದು ಗೋಚರಿಸುತ್ತೆ. ಇದರಲ್ಲಿ 23 ಕ್ಷೇತ್ರಗಳಲ್ಲಿ ಈಗಾಗಲೇ TVK ಮುನ್ನಡೆಯನ್ನು ಸಾಧಿಸಿದೆ. DMK 5 ಕ್ಷೇತ್ರಗಳಲ್ಲಿ ಅವರು 23. ಯಾವ ಚೆನ್ನೈ ನಗರ ಪ್ರದೇಶ DMKಯ ಭದ್ರಕೋಟೆಯಾಗಿತ್ತು ಅಲ್ಲಿ ಅವರು 23 ಸೀಟ್ಗಳನ್ನು ಕಳ್ಕೊಳ್ತಿದ್ದಾರೆ. AIADMK ಅವರು 2 ಸೀಟ್ಗಳಲ್ಲಿ ಗೇನನ್ನು ಮಾಡ್ಕೊಳ್ತಾ ಇರುವಂಥದ್ದು ಗೋಚರಿಸ್ತಾ ಇದೆ. ಆದರೆ ಇದು ವೆರಿ ಕ್ಲಿಯರ್ ಆಗಿ ಅಲ್ಲಿ ತೋರಿಸ್ತಾ ಇರುವಂಥದ್ದು ಯಾವ ಸ್ವರೂಪದಲ್ಲಿ ವಿಶೇಷವಾಗಿ ಅರ್ಬನ್ ಮತದಾರರು ಯೋಚನೆ ಮಾಡ್ತಿದ್ದಾರೆ ಅಂತ. ಇನ್ನು ಡೆಲ್ಟಾ ರೀಜನ್ಗೆ ಬಂದಾಗ ಡೆಲ್ಟಾದಲ್ಲಿ ಆಗಿರುವಂತಹ ಬದಲಾವಣೆಗಳು 32 ಸೀಟ್ಗಳಲ್ಲಿ 15 ಕಡೆಗಳ TVK ಇದೆ. ADMK 11 ಸೀಟ್ಗಳಲ್ಲಿದೆ. DMK 6 ಸೀಟ್ಗಳಲ್ಲಿ ಮುನ್ನಡೆ ಹೊಂದಿದೆ. ಅಂದರೆ ಅಣ್ಣಾ DMKಯ ಸ್ಟ್ರಾಂಗ್ ಹೋಲ್ಡ್ ಇರತಕ್ಕಂತಹ ಡೆಲ್ಟಾದಲ್ಲೂ ಕೂಡ TVK ಮುನ್ನಡೆಯನ್ನು ಸಾಧಿಸಿದೆ. TVK ಎರಡೂ ಕಡೆಗೂ ಕೂಡ ಹೊಡೆತ ಕೊಟ್ಟಿದೆ. 82 ಕ್ಷೇತ್ರಗಳಲ್ಲಿ ಈಗ ಮುನ್ನಡೆಯನ್ನು ಹೊಂದಿದೆ TVK ಅಂತ ಹೇಳಿದರೆ ಯಾವ ಸ್ವರೂಪದಲ್ಲಿ ಈ ಚುನಾವಣೆಯಲ್ಲಿ TVK ಕಮಾಲ್ ಮಾಡ್ತಾ ಇದೆ ಅಂತ ಹೇಳಿ ಗೋಚರಿಸುತ್ತೆ. ಹಾಗೆಯೇ ಜಾತಿವಾರು ವಿಚಾರಗಳಿಗೆ ಬಂದಾಗಲೂ ಕೂಡ ಜಾತಿವಾರು ಪ್ರಾಬಲ್ಯ ಇರತಕ್ಕಂಥ 30%ಗಿಂತ ಹೆಚ್ಚಿರುವಂತಹ ಗೌಂಡರ್ ಸಮುದಾಯದವರು ಇರುವಂತಹ ಪ್ರದೇಶಗಳಿಗೆ ಬಂದಾಗ ಅಲ್ಲಿ ಬರುವಂತಹ 30 ಕ್ಷೇತ್ರಗಳಲ್ಲಿ 14 ಸೀಟ್ಗಳಲ್ಲಿ TVK ಮುನ್ನಡೆಯನ್ನು ಹೊಂದಿದೆ. ಅಣ್ಣಾ DMK 11 ಸೀಟ್ಗಳಲ್ಲಿ ಮುನ್ನಡೆ ಹೊಂದಿದೆ. DMK ಕೇವಲ 5 ಸೀಟ್ಗಳಲ್ಲಿ ಮಾತ್ರ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಅಲ್ಲಿರುವಂತಹ ಇತರೆ ಜಾತಿಗಳ ತೇವರ್ ಸಮುದಾಯದ ಪ್ರದೇಶಗಳಿಗೆ ಬಂದಾಗ ಅಲ್ಲೂ ಕೂಡ ಅಷ್ಟೇ DMK ತನ್ನ ಹಿಡಿತವನ್ನು ಈಗಲೂ ಕೂಡ ಹೊಂದಿದೆ. ಅಣ್ಣಾ DMK 10 ಸೀಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. TVK 10 ಸೀಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. DMK 12 ಸೀಟ್ಗಳಲ್ಲಿ ಮುನ್ನಡೆ ಸಾಧಿಸಿದೆ. ಅಣ್ಣಾ DMK 4 ಸೀಟ್ಗಳಲ್ಲಿ ಮಾತ್ರ ಮುನ್ನಡೆ ಸಾಧಿಸಿದೆ. ತೇವರ ಸಮುದಾಯದವರ ಪ್ರಾಬಲ್ಯ ಇರತಕ್ಕಂತಹ ಕ್ಷೇತ್ರಗಳಲ್ಲಿ ಆಗಿರುವಂತಹ ಬದಲಾವಣೆಗಳಿವು. ಇನ್ನು ವನ್ಯಾರ್ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಇರತಕ್ಕಂಥ ಕ್ಷೇತ್ರಗಳಿಗೆ ಬಂದಾಗ ಅಂದರೆ ಅದು ಅಣ್ಣಾ DMKಯ ಬಹಳ ದೊಡ್ಡದಾದಂತಹ ವೋಟ್ ಬೇಸ್ ಆಗಿರುವಂಥದ್ದು ಗೋಚರಿಸ್ತಾ ಇದೆ. ಈ ಬಾರಿ 30 ಸೀಟ್ಗಳಲ್ಲಿ ಅಣ್ಣಾ DMK ಅಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಅಲ್ಲಿ ಪ್ಲಸ್ 10 ಸೀಟ್ಗಳಾಗಿದ್ದಾವೆ. DMK ವನ್ಯಾರ್ ಸಮುದಾಯದ ವಿಶ್ವಾಸವನ್ನು ಕಳ್ಕೊಂಡ ರೀತಿಯಲ್ಲಿ ಗೋಚರಿಸಿದೆ. 26 ಸೀಟ್ಗಳು ಮೈನಸ್ ಆಗ್ತಾ ಇರುವಂಥದ್ದು. TVKಯೂ ಕೂಡ ಹೊಡೆತ ಕೊಟ್ಟಿದೆ. ಅಣ್ಣಾ DMKಯೂ ಕೂಡ ಅಲ್ಲಿ ಹೊಡೆತವನ್ನು ಕೊಟ್ಟಿರುವಂಥದ್ದು. SC ಸಮುದಾಯ 30%ಗಿಂತ ಹೆಚ್ಚು ಕ್ಷೇತ್ರಗಳಲ್ಲಿರುವಂತಹ ಕ್ಷೇತ್ರಗಳಿಗೆ ಬಂದಾಗ DMK 15 ಸೀಟ್ಗಳಲ್ಲಿ ತನ್ನ ಹಿಡಿತವನ್ನು ಉಳಿಸ್ಕೊಂಡಿದೆ. ಆದರೆ ಅಣ್ಣಾ DMK 15 ಸೀಟ್ಗಳಲ್ಲಿ ಅದು ಶೂನ್ಯ ಇತ್ತು. ಅಣ್ಣಾ DMK 15 ಸೀಟ್ಗಳಲ್ಲಿ DMK 14 ಸೀಟ್ಗಳಲ್ಲಿ ಅದು 13 ಸೀಟ್ಗಳನ್ನು ಕಳ್ಕೊಳ್ತಾ ಇದೆ. ಕಾಂಗ್ರೆಸ್ ಜೊತೆಗಿನ ಮೈತ್ರಿಕೂಟವನ್ನು ಮಾಡಿಕೊಂಡಿರುವಂತಹ DMK 13 ಸೀಟ್ಗಳನ್ನು ಕಳ್ಕೊಳ್ತಾ ಇದೆ. TVK 13 ಸೀಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಏನೋ ವಿಜಯ್ ಅವರ ಪಕ್ಷವನ್ನು ಕೇವಲ ಒಂದಷ್ಟು ಕ್ರಿಶ್ಚಿಯನ್ರ ಇನ್ಫ್ಲೂಯೆನ್ಸ್ ಮಾತ್ರ ಬೀರ್ಬೋದು, ಕ್ರಿಶ್ಚಿಯನ್ ಮತದಾರರ ಮಾತ್ರ ಮನೆಗೆಲ್ಲೋದಕ್ಕೆ ಸಾಧ್ಯ ಆಗ್ಬೋದು ಅಂತ ಹೇಳುವಂಥ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ರು. ಆದರೆ ಕ್ರಿಶ್ಚಿಯನ್ ಇನ್ಫ್ಲೂಯೆನ್ಸ್ ಇರತಕ್ಕಂತಹ ಕ್ಷೇತ್ರಗಳ ವಿಚಾರಕ್ಕೆ ಬಂದಾಗಲೂ ಕೂಡ ಅಲ್ಲಿ TVK 39 ಸೀಟ್ಗಳಲ್ಲಿ ಮುನ್ನಡೆಯನ್ನು ಹೊಂದಿದೆ. ಅಂದರೆ ಯಾವ ಸ್ವರೂಪದಲ್ಲಿ ಕ್ರಿಶ್ಚಿಯನ್ ಸಮುದಾಯ ಈ ಬಾರಿ ಇವರ ಬೆನ್ನಿಗೆ ನಿಂತಿದೆ ಅನ್ನೋದಕ್ಕೆ ಗೋಚರಿಸ್ತಾ ಇದೆ. ಅಲ್ಪಸಂಖ್ಯಾತ ಸಮುದಾಯ ಹೇಗೆ TVKಯ ಬೆನ್ನಿಗೆ ನಿಂತಿದೆ. ಅಣ್ಣಾ DMKಯ ಜೊತೆಗೆ ಇದ್ದಂಥವರು ಅದು ಮುಂದುವರೆದಿದೆ. 11 ಸೀಟ್ಗಳಿಗೆ ಏರಿಕೆ ಆಗಿದೆ. ಆದರೆ DMK ಜೊತೆಗೆ ಇದ್ದಂಥವರಲ್ಲಿ 41 ಸೀಟ್ಗಳು ಅಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇರುವಂಥದ್ದು ಇದು ವೆರಿ ಕ್ಲಿಯರ್ ಆಗಿ ಗೋಚರಿಸ್ತಾ ಇದೆ. ಯಾವ ಸ್ವರೂಪದಲ್ಲಿ ಈ ಒಂದು ಸಮುದಾಯಗಳವರ ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಹೀಗೆ ತಮಿಳುನಾಡು ವಿಷಯ ಬಹಳ ಕ್ಲಿಯರ್ ಆಗಿ ನಮಗೆ ಹೇಳ್ತಾ ಇರುವಂತಹದ್ದು ಒಂದೇ ಅಂಶವನ್ನು, ಜನ ಬದಲಾವಣೆಯನ್ನು